ತುಣುಕುಗಳನ್ನು ಬಿಟ್ರೆ ಸಮಸ್ಯೆ ಆಗುದಿಲ್ಲ. ಸಣ್ಣ ಸಣ್ಣ ತುಂಡು ಒಂದ್ ನಿಮಿಷದಲ್ಲಿ ತೊಂದ್ರೆ ಇಲ್ಲ. ಅದೆಲ್ಲ ಸ್ವಲ್ಪ ಕುತೂಹಲ ಹೌದು, ಪ್ರಚಾರ ಆಗ್ತದೆ. ಅದೇ ನಾವು ಮಾಡಿದ ಹಾಸ್ಯ ಅರ್ಧ ಗಂಟೆ ಬಿಟ್ರೆ ಭಾರಿ ಲಾಸ್. ಮತ್ತೊಂದ ಊರಿಗೆ ಹೋಗಿ ಅದೇ ಪ್ರಸಂಗ ಮಾಡುವಾಗ ಆ ನೋಡ್ದವನೇ ಬಂದಿರ್ತ. ನಾವು ಹೇಳೋ ಮೊದ್ಲು ನಾವು ಎಂತ ಹೇಳ್ತೀವಿ ಅಂತ ಇದ್ರ ಕೂತ್ಕೊಂಡು ಪುಣ್ಯಾತ್ಮ ಡೈಲಾಗ್ ಹೇಳ್ತಿರ್ತ. ಇದು ಕಷ್ಟ. ಒಂದು ನಾನು ರಮೇಶ್ ಪಾಂಡೆ ಅವ್ರ ಹಾಸ್ಯ ನೋಡಿ ಅವರಿಗೆ ಗುರುವಿನ ಸ್ಥಾನ ಕೊಟ್ಟಿದ್ದೆ, ಪ್ರಶ್ನೆ ಇಲ್ಲ. ಅವರಿಗೆ ಗುರು ವಂದನೆ ಕಾರ್ಯಕ್ರಮವನ್ನು ಮಾಡಿದ್ದೆ ರಾಸಿ ಅಣ್ಣಪ್ಪ ಹಾಲಲ್ಲಿ. ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ. ಬೇರೆ ಈ ನಿಮ್ಮ ಜಾಲತಾಣದಲ್ಲಾಗ್ಲಿ ಬೇರೆ ಯಾವುದೇ ಕಲೆಗಳಲ್ಲಾಗ್ಲಿ ಬೇರೆ ಬೇರೆ ಭಾಷೆಯನ್ನು ಬಳಸ್ತಾರೆ. ಹಿಂದಿ ಬಳಸ್ತಾರೆ, ಇಂಗ್ಲಿಷ್ ಬಳಸ್ತಾರೆ, ಮತ್ತೊಂದು ಬಳಸ್ತಾರೆ. ಯಕ್ಷಗಾನದಲ್ಲ, ಯಕ್ಷಗಾನದಲ್ಲಿ ಹಿಂದಿ ಬಳಸುದಿದ್ರು ಒಂದೆರಡು ಪಾತ್ರಕ್ಕೆ ಮಾತ್ರ, ಮುಸ್ಲಿಂ ಪಾತ್ರ ಇರ್ಬೋದು, ಇಂಥದ್ಕೆಲ್ಲ ಒಂದೆರಡು ಪಾತ್ರಕ್ಕೆಲ್ಲ ಬಳಸ್ತಾರೆ. ಬಿಟ್ರೆ ಬೇರೆ ಯಾವ ಪಾತ್ರಕ್ಕೆ ಬಳಸುದಿಲ್ಲ. ಕನ್ನಡವನ್ನೇ ಬಳಸ್ಬೇಕು. ಕನ್ನಡದಲ್ಲಿ ಕನ್ನಡವನ್ನೇ ಬಳಸಿ ಹಾಸ್ಯ ಮಾಡುವುದು ಸುಲಭ ಅಲ್ಲ, ಬಹಳ ಕಷ್ಟ ಆಗ್ತದೆ. ಶುದ್ಧ ಕನ್ನಡದಲ್ಲಿ ಮತ್ತು ಕಷ್ಟ. ಮತ್ತೆ ಅದು ಹಾಗಾಗಿ ಪ್ರಸಂಗ ಈಗ ಪವನ್ ಕಿರಣಕೆರೆ ಅವರೇ ನನ್ನ ಹತ್ರ ಹೇಳಿದ್ ನಾನು ಕೇಳಿದ್ದೆ, ರವಿ ಅಣ್ಣ ಎಂತ ಹಾಸ್ಯ ಕೊಡೋದು ಮಾರ್ರ, ಎಂತ ಕೊಡೋದು, ಕೊಟ್ಟು ಸಾಕು, ನಿಮ್ಗೂ ಸಾಕೈತೆ ನಮಗೂ ಸಾಕೈ, ಎಂತ ಕೊಡೋದು, ಒಂದ್ ಹೀಗೆ ಮಾಡಿಟ್ಟಿದೆ ಅಂತ ಹೇಳ್ತಾರೆ ಅವ್ರು. ಅವ್ರು ಸ್ವಲ್ಪ ಸನ್ನಿವೇಶ ಅಲ್ಲ ಚಂದ ಇರ್ತದೆ. ಅವ್ರದ್ದು ಕತೆ ಒಳ್ಳೇದು ಉಂಟು. ಈಗ ತುಂಬಾ ವರ್ಷದವ್ರ ಕತೆ ಕೊಡ್ತಿದ್ರು ನಮ್ಗೆ. ಅವ್ರ ಪ್ರಸಂಗ ಎಲ್ಲ ಒಳ್ಳೆ ಪ್ರಸಂಗವೇ, ಮತ್ತೆ ಒಳ್ಳೆ ದೊಡ್ಡ ವ್ಯಕ್ತಿತ್ವ ಉಳ್ಳಂತ ಒಬ್ಬ ಪ್ರಸಂಗಕರ್ತ, ಒಳ್ಳೆ ಲಚ್ಚರ್, ಮತ್ತೆ ಅವರು ಒಳ್ಳೆ ಅರ್ಥಧಾರಿ, ತಿಳುವಳಿಕೆ, ಬಹಳ ಒಳ್ಳೆ ಮೇಧಾವಿ, ಪ್ರಶ್ನೆ ಇಲ್ಲ. ಅಂತವ್ರು ನಮ್ಮ ಒಳ್ಳೆ ಪ್ರಸಂಗಕರ್ತರಾಗಿ ಬಂದದ್ದು ನಮಗೆ ಸಂತೋಷ ವಿಷಯ ಅಲ್ಲ. ಮೊದಲು ದೇವದಾಸ್ ಸರ್ ಅವರು ಸಹ ಒಳ್ಳೆ ಯೋಗ್ಯತೆ ಅಂತ ಪ್ರಸಂಗಕರ್ತಾರೆ. ಹೀಗೆ ಅವರು ನಮ್ಮ ಹೊಸ ಪ್ರಸಂಗ ಕೊಡುವಾಗ ಹೇಳ್ತಾರೆ, ಹಾಸ್ಯ ಸನ್ನಿವೇಶ ಹೀಗೀಗ ಉಂಟು ಮಾರ, ಎಂತ ಮಾಡ್ಲಕ್ಕ ಅಂತ. ನಮಗೆ ಒಂಥರ ಒಂದ್ಸರ್ತಿ ಎಂತ ಮಾಡುದು, ಕಳೆದ ವರ್ಷದ್ರೆ ಮಾಡಿ ದಿವಸ ಬೇರೆ ಮಾಡ್ಕಲ್ಲ, ಎಂತ ಮಾಡುದು ಅಂತ ಆಲೋಚನೆ ಆಗುದು. ಕೆಲ ಸರ್ತಿ ಸರಿ ಕೇಳಿದ್ರೆ ರಂಗದಲ್ಲೇ ಆಗುವಂತ ಇರ್ತದೆ ಕೆಲವರು. ಅದು ಗಟ್ಟಿ ಪಂಚ. ಈಗ ನಾವು ಏನು ತಯಾರಿ ಮಾಡ್ಕೊಂಡು ಹೋಗ್ತೇವೆ ನೋಡಿ, ಅದನ್ನು ಗಟ್ಟಿ ಪಂಚ್ ಮಾಡ್ಲಿಕ್ಕೆ ಕಷ್ಟ. ಆಕಸ್ಮಿಕವಾಗಿ ಹುಟ್ಟುತ್ತಲ್ಲ, ಅದು ಪಂಚಾಗೋದು ಹೆಚ್ಚು, ತುಂಬಾ ಆಗ್ತದೆ. ಅದು ನಾನ್ ಮಾಡೋ ಪಾತ್ರದಲ್ಲಿ ನಾನ್ ಮಾಡೋ ಯಾವುದೇ ವೇಷದಲ್ಲಿ ಆಗ್ಲಿ, ನಂಗೆ ಅದೊಂದು ಏನೋ ದೇವ್ರು ಕೊಟ್ಟು ವರ. ಆ ಕ್ಷಣಕ್ಕೆ ಇನ್ನೊಂದು ಹೊಳಿತ್ತು, ಅದಂತೆ ಹಾಕಿ ಬಿಡ್ತಾ ಅತ್ಲಾಗೆ. ಅದು ಏನೋ ಪಂಚಾಗ್ತಪ್ಪ. ಹೇಳಿದ್ ನಾನು ನೋಡಿದ ಆಟದಲ್ಲಿ ಅದು ಬಾರ್ಕ್ ಊರ ಹೆಸರು ಹೇಳಿ, ಅಲ್ಲಿನ ಊರ ಹೆಸರು ಹೇಳಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳಿ, ಅಷ್ಟೊತ್ತಿ ಬರುವಂತ ಅದೆಲ್ಲ ಮಾಡ್ಬೇಕು. ಬಿಟ್ರೆ ಮತ್ತೆಂತ ಕಷ್ಟ ಹಾಸ್ಯಗಾರರಿಗೆ. ಸರ್ ಅಂದ್ರೆ ಈಗ ಜಾಲತಾಣ ಇದ್ದ ಕಾರಣ, ಅಂದ್ರೆ ಈಗ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ಎಲ್ಲದರಲ್ಲೂ ನೀವು ಮಾಡಿದ ಹಾಸ್ಯ ತುಣುಕುಗಳು ಬರ್ತದೆ. ತುಣುಕುಗಳು ಓಕೆ, ಕೆಲವು ಸರ್ತಿ ಅರ್ಧ ಗಂಟೆ ಹಾಸ್ಯ ಕೂಡ ಹಾಕೋರಿದ್ದಾರೆ. ಅದು ನಿಮ್ಗೆ ಅಂದ್ರೆ ನಿಮ್ಗೆ ಇನ್ನೊಂದು ಹಾಸ್ಯ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅಂದ್ರೆ ಪಂಚ ಆಗುದಿಲ್ಲ, ಜನರಿಗೆ ಗೊತ್ತಾಗಿರ್ತದೆ. ಮತ್ ನೀವ್ ಅದನ್ನೆಲ್ಲರೂ ಮರ್ತು ಬಿಟ್ರು ಕಷ್ಟ ಆಗ್ತದೆ. ಅಲ್ಲಿ ಎಲ್ಲಿವರೆಗೆ ಕೇಳಿದ್ರೆ, ಈ ನಾವು ಮಾಡಿದ ಹೊಸ ಪ್ರಸಂಗದ ಒಂದು ಹಾಸ್ಯ ವಿಡಿಯೋವನ್ನ ಒಬ್ಬರು ತೆಗೆದು ಜಾಲತಾಣಕ್ಕೆ ಬಿಟ್ರು. ಈ ತುಣುಕುಗಳನ್ನು ಬಿಟ್ರೆ ಸಮಸ್ಯೆ ಆಗುದಿಲ್ಲ, ತೊಂದ್ರೆ ಇಲ್ಲ. ಅದೆಲ್ಲ ಸ್ವಲ್ಪ ಕುತೂಹಲ, ಹೌದು, ಪ್ರಚಾರ ಆಗ್ತದೆ. ಅದೇ ನಾವು ಮಾಡಿದ ಹಾಸ್ಯ ಅರ್ಧ ಗಂಟೆ ಬಿಟ್ರೆ ಭಾರಿ ಲಾಸ್. ಮತ್ತೊಂದ ಊರಿಗೆ ಹೋಗಿ ಅದೇ ಪ್ರಸಂಗ ಮಾಡುವಾಗ ಆ ನೋಡ್ದವನೇ ಬಂದಿರ್ತ. ನಾವು ಹೇಳೋ ಮೊದ್ಲು ನಾವು ಎಂತ ಹೇಳ್ತೀವಿ ಅಂತ ಇದ್ರ ಕೂತ್ಕೊಂಡು ಪುಣ್ಯಾತ್ಮ ಡೈಲಾಗ್ ಹೇಳ್ತಿರ್ತ. ಇದು ಕಷ್ಟ. ಅದಕ್ಕಾಗಿ ತುಣುಕು ಬಿಡಿ ಅಂತ ಹೇಳುದು. ಆಡ್ ಆಗ್ತದೆ. ನಾನು ಅದನ್ನ ಹೇಳೋದ್ರೆ ಎಲ್ಲರಿಗೂ ಅದನ್ನ ಹೇಳುದು, ಸಾಮಾಜಿಕ ಪ್ರಸಂಗ ಹೊಸ ಪ್ರಸಂಗಗಳದ್ದು ತುಣುಕು ಬಿಡಿ, ಮತ್ತೆ ಪೌರಾಣಿಕ ಪ್ರಸಂಗ ತೊಂದ್ರೆ ಇಲ್ಲ. ಅದು ಹೇಗೂ ಬಂದು ಎಲ್ಲರೂ ಹೇಳಿ ಆಗಿದೆ. ಅಂದ್ರೆ ನನಗಂದ್ರೆ ನಿಮ್ಮ ಬಗ್ಗೆ ಅಂದ್ರೆ ನಿಮ್ಗೆ ಕಷ್ಟ ಅಲ್ಲ ಸರ್, ತುಂಬಾ ಕಷ್ಟ. ಮತ್ತೆ ಹೊಸ ಒಂದು ಮಾಡ್ಬೇಕು. ಮತ್ತೆ ನೀವು ಆಗ ಹೇಳಿದ್ರೆ ಸಮಯ ಪ್ರಜ್ಞೆಯಿಂದ ಹೇಳಿದ ಡೈಲಾಗ್ಗಳು ಬೇರೆ ಎಷ್ಟು ರಂಗಸ್ಥಳದಲ್ಲಿ ನಿಮ್ಗೆ ಅದು ಮರ್ತೋಗ್ತದೆ, ಅಲ್ಲಿ ಬೇರೆ ಬರ್ತದೆ. ಆಗ ಇವರು ಕೇಳ್ತಾರೆ, ಅದು ಅಲ್ಲಿ ಹೇಳಿದ್ದು ಹೇಳಿಲ್ಲ ಅಂತ ಹೇಳೋರು ಇದ್ದಾರೆ ಕೆಲವರು. ಅಂದ್ರೆ ಅದು ಬೇರೆ ಭಾರತದ ಉಪಾಯ ಇಲ್ಲ. ಯಾಕಂತ ಹೇಳಿದ್ರೆ ಹೇಳಿದ್ದೇನೆ ಹೇಳ್ತಾನೆ ಒಂದು. ಮತ್ತೆ ಈಗ ಹೊಸ ಪ್ರಸಂಗ ಅಂತ ಹೇಳಿದ್ರೆ ಒಂದು ಪ್ಲಾಟ್ ಅಂತ ಒಂದಿಷ್ಟು ಮಾಡ್ಕೊಂಡು ಅಂತಂತ ಸಂದರ್ಭಕ್ಕಂತ ಜನ ನೋಡ್ಕೊಂಡು ಒಂದ್ ಶಬ್ದ ಬರುವಂತದ್ದು, ಹೊಸ್ತು ಬರೋದು ಬೇರೆ. ಇಲ್ಲಿದ್ರೆ ಒಂದು ಪ್ಲಾಟ್ ಅಂತ ಮಾಡ್ಕೊಳ್ತೇವೆ ನಾವು. ಹಾಸ್ಯ ಸನ್ನಿವೇಶ ಹೀಗೆ ಇಷ್ಟೊಂದು ಪ್ಲಾಟ್, ಅದನ್ನೇ ನಿರಂತರವಾಗಿ ಒಂದ್ ಎಷ್ಟು ಪ್ರಯೋಗ ಆದ್ರೂ ಅದನ್ನ ಹೇಳ್ತಾ ಹೋಗುದು. ಒಂದೊಂದೆರಡು ವಿಷಯಗಳು ಮತ್ತೆ ಸೇರಿ ಹೋಗ್ತದೆ ಬೇರೆ ಪ್ಲಾಟ್. ಪೌರಾಣಿಕ ಪ್ರಸಂಗ ಹಾಸ್ಯದಲ್ಲಿ ಯಾಕೆ ಕೇಳಿದ್ರೆ,
ಅದೊಂದು ಚೌಕಟ್ಟು. ಮೊದಲಿನ ಕಲಾವಿದರು ಹಿರಿಯ ಹಾಸ್ಯಗಾರರೆಲ್ಲ ಏನ್ ಮಾಡಿಟ್ಟಿದ್ದಾರೆ ಆ ಚೌಕಟ್ಟನ್ನು ಬಿಟ್ಟು ನಾವು ಹೋಗಬಾರದು ನನ್ನ ಅನಿಸಿಕೆ. ಸಮಯಕ್ಕೂ ಸರಿಯಾಗಿ ಸಂದರ್ಭೋಚಿತವಾಗಿ ಕೆಲವು ಬಂದ್ರೆ ಎದುರುಗಡೆ ವೇಷಧಾರಿ ಅನುಕೂಲ ಇದ್ರೆ ಅದು ಬೇರೆ. ಹಾಗಂತ ಪೌರಾಣಿಕ ಹಾಸ್ಯ ಉಂಟಲ್ಲ, ಚೌಕಟ್ಟು ಬಿಟ್ಟು ಆಗ್ತಿಲ್ಲ, ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಅಂದ್ರೆ ಅದ್ರೊಳಗೆ ಇರ್ಬೇಕು. ಸಾಮಾಜಿಕ ಪ್ರಸಂಗದಲ್ಲಿ ನಿಮ್ಗೆ ಸ್ವಾತಂತ್ರ್ಯ ಇದೆ. ಈಗ ಸಾಮಾಜಿಕ ಪ್ರಸಂಗ ಬಹಳ ಜನಪ್ರಿಯಗೊಳ್ತಿದೆ. ಪಂಜರ ಪಕ್ಷಿ ಮೇಳ ನಮ್ಮ ಸಂಸ್ಥೆ ಅದು ಭಯಂಕರ ಜನಪ್ರಿಯಗೊಂಡಿದೆ. ಬಹಳಷ್ಟು ಒಂದು ಅಂದ್ರೆ ಹಾಡುಗಳಿರ್ಬೋದು, ಅದಕ್ಕೂ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸೋರಿದ್ದಾರೆ. ಇರ್ಲಿ, ಎಲ್ಲದಕ್ಕೂ ವಿರೋಧ ಪರ ಇದೆ. ಎಲ್ಲ ವಿಷಯದಲ್ಲೂ ಉಂಟು. ಕೆಟ್ಟದ್ದು ಒಳ್ಳೇದು ಎರಡು ಉಂಟು. ಹಗಲು ರಾತ್ರಿ ಇದ್ದಾಗೆ ಅದೆಂತ ಮಾಡ್ಲಿಕ್ಕೆ ಬರೋದಿಲ್ಲ. ಜಗದಲ್ಲಿ ರಾತ್ರಿ ಕಳೆದ ಬೆಳಗಾಗುದಿಲ್ಲ, ಬೆಳಗ್ ಕಳೆದ ರಾತ್ರಿ ಆಗುದಿಲ್ಲ. ಹೌದು, ಖಂಡಿತ ಸರ್, ಖಂಡಿತ. ಅದೇ ಸರ್, ತಮ್ಮ ಈ ಇಷ್ಟು ಅಂದ್ರೆ ಬಹಳಷ್ಟು ವರ್ಷಗಳಿಂದ ತಾವು ಪಾತ್ರ ಮಾಡ್ತಿದ್ರಿ. ತಮ್ಗೆ ಇಷ್ಟ ಆಗುವಂತ ಪಾತ್ರ ಅಂದ್ರೆ ಪೌರಾಣಿಕದಲ್ಲಿ ಯಾವ ಸರ್? ಈ ಸಾಮಾಜಿಕ ಬಿಡಿ, ಪೌರಾಣಿಕದಲ್ಲಿ ಇಷ್ಟ ಆಗೋ ಪಾತ್ರ ಅಂತ ಹೇಳಿದ್ರೆ ಒಂದು ಭಾವುಕನ ಪಾತ್ರ ಬಹಳ ಇಷ್ಟ. ಆಮೇಲೆ ಅದೇ ರೀತಿಯಾಗಿ ಈಗ ಪಾಪಣ್ಣ ವಿಜಯ, ಅದು ಪೌರಾಣಿಕ ಸಾಲಿಗೆ ಸೇರಿದ ಪ್ರಸಂಗ, ಹತ್ತತ್ರ ಉಂಟು ಪಾಪಣ್ಣನ ಪಾತ್ರ. ಆಮೇಲೆ ಭೀಷ್ಮ ವಿಜಯದ ಬ್ರಾಹ್ಮಣ, ಭೀಷ್ಮ ಪ್ರತಿಜ್ಞೆಯ ಕಂದರ, ಕಾಶಿಮಾಣಿ, ಚಂದ್ರವಾಳಿ ವಿಲಾಸದ ಅಜ್ಜಿ, ಚಿತ್ರಾಕ್ಷಿ ಕಲ್ಯಾಣದ ಅಜ್ಜಿ. ಈ ಸಾಧಾರಣ ಎಲ್ಲ ಪಾತ್ರವೂ ಇಷ್ಟವೇ. ಹೌದೌದು, ಅಂದ್ರೆ ಸ್ವಲ್ಪ ಜಾಸ್ತಿ ನಿಮ್ಗೆ ಖುಷಿ ಆಗುತ್ತೆ ಕೆಲವು ಪಾತ್ರ. ಅದೇ ಮತ್ತೆ ಸ್ವಲ್ಪ ಕಷ್ಟ ಆಗುದು ನನಗೆ ಈ ಶ್ವೇತಕುಮಾರ್ ಚರಿತ್ರೆ ಪ್ರೇತನ ಹಾಕುದಿಲ್ಲ, ನನಗೆ ಹಾಕುದು ಬೇಡ ಅಂತ ಹೇಳುದು. ಇದು ಪ್ರೇತ ಕಂಡಾಗ ಆಗುದಿಲ್ಲ, ಭೂತ ಕಂಡಾಗ ಆಗ್ತದೆ ಅಂತ. ಪ್ರೇತ ಹೀಗಿರ್ಬೇಕು ಅಲ್ವಾ? ನನ್ನ ಜೀವಕ್ಕೆ ಆಗುದಿಲ್ಲ ಮಾರ ಅಂತ ಹೇಳುದು ನಾನು. ಬೇಕಾದ್ರೆ ಮಾಡ್ತೀನಿ ನಾನು, ಪ್ರೇತವನ್ನು ಹಾಕ್ಬೇಡಿ, ಆಗುದಿಲ್ಲ. ಕಾರಣ ನಮ್ದು ದೇಹ ಮತ್ತೆ ಪೌರಾಣಿಕ ಪ್ರಸಂಗದಲ್ಲಿ ಯಾವ ಪಾತ್ರವು ಬ್ಯಾಡ್ ಅನಿಸುದಿಲ್ಲ. ಅದರ ಒಂದು ವ್ಯವಸ್ಥೆ ಹಾಗೆ ಉಂಟು. ಪೌರಾಣಿಕ ಪ್ರಸಂಗದ ಹಾಸ್ಯದಾಗ ವೇಷ ಆಗ್ಲಿ, ಯಾವ ವೇಷ ಆದ್ರೂ ಯಾರಿಗೂ ಬೇಡ ಅನಿಸುದಿಲ್ಲ. ಅಷ್ಟು ಚಂದ ಅದು ಹೋಗುವ ಶೈಲಿ ಹಿಂದಿನವ್ರು ಆತರ ಮಾಡಿಟ್ಟಿದ್ದಾರೆ. ಮತ್ತೆ ನೀವು ಮೆಚ್ಚುವ ರವೀಂದ್ರ ಅವ್ರು ನೀವು ಹೇಳಿದ್ರಿ, ಭಂಡಾರ ಬಗ್ಗೆ ಹೇಳಿದ್ರಿ, ಅವರು ಮೆಚ್ಚುವ. ಮತ್ತೆ ಯಾರು ಸರ್ ಹಾಸ್ಯಗಾರ ನಿಮಗೆ ಇಷ್ಟು ಖುಷಿ ಆಗೋದು ಹಾಸ್ಯಗಾರ ನೋಡ್ಲಿಕ್ಕೆ? ಅಂದ್ರೆ ಯಾರನ್ನು ಹಿರಿಯರು ಈಗ ನನಗೆ ನಾನು ರಮೇಶ್ ಪಾಂಡೆ ಅವರ ಹಾಸ್ಯ ನೋಡಿ ಅವರಿಗೆ ಗುರುವಿನ ಸ್ಥಾನ ಕೊಟ್ಟಿದ್ದೆ, ಪ್ರಶ್ನೆ ಇಲ್ಲ. ಅವರಿಗೆ ಗುರು ವಂದನೆ ಕಾರ್ಯಕ್ರಮವನ್ನು ಮಾಡಿದ್ದೆ ರಾಸಿ ಅಣ್ಣಪ್ಪ ಹಾಲಲ್ಲಿ. ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ. ಮತ್ತೆ ನನಗೆ ಆವಾಗ ಸೀತಾರಾಮಣ್ಣ ಸಿಕ್ಕಿದ್ರು, ಸೀತಾರಾಮ ಕುಮಾರ್ ಅನ್ನು ಬಹಳ ಪ್ರೀತಿ ಮಾಡುವವರು. ನಾನಂದ್ರೆ ಬಹಳ ಪ್ರೀತಿ ಅವರಿಗೆ. ನಮ್ಮ ತಂದೆ ವಯಸ್ಸು ಅವ್ರದ್ದೆಲ್ಲ, ನಮ್ದೆಲ್ಲ ಮಕ್ಕಳಾಗಿ ಅಷ್ಟು ಚಂದ ನೋಡ್ಕೊಳ್ತಾ ಇದ್ರು. ಅವ್ರ ಬಗ್ಗೆ ಬಹಳ ಗೌರವ. ಆಮೇಲೆ ಜಯರಾಮ್ ಶೆಟ್ಟಿ ಅವರು ಸಿಕ್ಕಿದ್ರು, ಅವರು ಒಂದು ಒಳ್ಳೆ ಹಾಸ್ಯಗಾರರು. ಕೆಲವು ಪಾತ್ರ ಈ ಕನಕ ಕಲ್ಯಾಣ ದೂತ ಮತ್ತೆ ಈ ಕಂದರಲ್ಲ, ನನಗೆ ಅವ್ರದ್ದು ಬಹಳ ಖುಷಿ ಕೊಡ್ತದೆ. ಹಲ್ಲಾಡಿ ಅವ್ರದ್ದು ಅದು ಒಂದು ಕುಂದಾಪುರ ಕನ್ನಡ ಭಾಷೆಯಲ್ಲಿ ಚಂದ ಹಾಸ್ಯ ಮಾಡೋದು ಹಲ್ಲಾಡಿ ಅವರೇ, ಆಯ್ತಾ? ಅದು ಬಹಳ ಅದು ಕಂದರೆಲ್ಲ ಬಹಳ ಚಂದ ಮಾಡ್ತಿದ್ರು. ನಾ ಅವ್ರದಲ್ಲಿ ನೋಡಿ ಸ್ವಲ್ಪ ಕಂದರ್ನ ಖುಷಿ ಕೊಡೋದು ನನಗೆ. ಮತ್ತೆ ಅವರು ಈ ಕನಕ ಕಲ್ಯಾಣ ಬಲರಾಮನ್ ದೂತ ಬಹಳ ಚಂದ ಮಾಡ್ತಿದ್ರು. ಅವಾಗ ನಾನು ಅವ್ರ ಕಾಪಿನೇ ಮಾಡೋದು. ನಾನು ಸಣ್ಣ ಪುಟ್ಟ ನಾನು ಸೇರಿಸಿರಬಹುದಿಲ್ಲ ಅಂತ ಹೇಳುದಿಲ್ಲ. ಅದು ಕೆಲವರಿಗೆ ಇಷ್ಟ ಆಗಿದೆ, ಕೆಲವರಿಗೆ ಇಷ್ಟ ಆಗ್ಲಿಲ್ಲ. ಅದೊಂದು ಕಮೆಂಟ್ ಬಂದು ನಾನು ಕೆಲದನ್ನು ಕೇಳಿದ್ದೆ. ನಂಗೆ ಓದ್ಲಿಕ್ಕೆ ಬರ್ದೇ ಇದ್ರು ಈ ಕನ್ನಡ ಬಂದು ಸ್ವಲ್ಪ ಅರ್ಥ ಆಗ್ತಲ್ಲ ನನಗೆ. ಕೆಲವರೆಲ್ಲ ಅದಕ್ಕೆಲ್ಲ ಅದೆಂತ ಮಾಡ್ತಾ ಹಾಗೆ ಹೀಗೆಲ್ಲ ಕೆಲವು ಜನ ಇಷ್ಟು ಬರ್ದವ್ರು ಇದ್ದಾರೆ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಅದನ್ನೇ ಒಪ್ಪದವರು ಬಹಳ ಜನ ಇದ್ದಾರೆ. ಹೌದೌದು. ಕೆಲವರು ನನ್ಗೆ ಅತಿಯಾದ ಅಭಿಮಾನಿಗಳು ನನಗೆ ಫೋನ್ ಮಾಡಿ, ರವೀಂದ್ರ ಅದೆಲ್ಲ ಸರಿ, ಅದೊಂದು ಬೇಡ ಆಗಿತ್ತು, ಅದನ್ನ ಬಿಡು ಅಂದ್ರೆ, ಅದು ಬಿಡು ಅಂತ ಹೇಳಿದಾಗ ಬಿಡುವ ಒಂದು ಒಳ್ಳೆ ಗುಣ ನನ್ನ ಹತ್ರ ಇತ್ತು. ನನಗೆ ವಯಸ್ಸಾದವರೆಲ್ಲ ಸಣ್ಣ ಮಕ್ಕಳು ಹೇಳಿದ್ರೆ ಕೇಳೋ ಗುಣ ಉಂಟು ನನಗೆ. ಪ್ರಾಮಾಣಿಕವಾಗಿ ಕೇಳ್ತೇನೆ, ಯಾಕಂದ್ರೆ ತಪ್ಪನ್ನು ಒಪ್ಕೊಳ್ಳೇಬೇಕು, ಯಾರೇ ಆಗಲಿ. ನಾನು ಹೇಳ್ಬೋದು, ನಾನು ನನ್ನಿಂದ ತಪ್ಪಾದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಗೊತ್ತುಂಟ. ಈಗ ನೀವು ನನಗೆ ಸಂದರ್ಭ ಒಳ್ಳೆ ಕೇಳಿದ್ರಿ ನೀವು. ನಾನು ಪ್ರೇಕ್ಷಕ ಮಹನೀಯರಲ್ಲಿ ಒಂದು ವಿಜ್ಞಾಪನೆ ಏನು ಕೇಳಿದ್ರೆ, ನನ್ನ ವೈಯಕ್ತಿಕವಾಗಿ ಹೇಳೋದು, ನಾನು ಮಾಡುವ ಹಾಸ್ಯದಲ್ಲಿ ಏನಾದ್ರೂ ನಿಮ್ಗೆ ಅಭಾಸ ಕಂಡಲ್ಲಿ ದಯವಿಟ್ಟು ಅದನ್ನ ನಿಮ್ಮೊಳಗೆ ಚರ್ಚೆ ಮಾಡಿ ಫೇಸ್ಬುಕ್ ವಾಟ್ಸಪ್ಗೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ನನ್ನ ತಪ್ಪಾದ್ರೆ ನನಗೆ ನೇರ ಕರೆ ಮಾಡಿ, ಅಲ್ಲ ಚೌಕಿಗೆ ಬನ್ನಿ, ನನ್ನನ್ನು ಕರೆದು ನೀ ಹೀಗೆ ಮಾಡು, ನಮ್ಗೆ ಸರಿ ಕಾಣುವುದಿಲ್ಲ
ಹೇಳಿಬಿಡಿ. ಸಂತೋಷದಿಂದ ಒಪ್ಪಿಕೊಂಡು ತಿದ್ದುಕೊಂಡು ಒಳ್ಳೇದ್ ಮಾಡೋ ಪ್ರಯತ್ನ ಮಾಡ್ತೇವೆ. ಅದ್ ಬಿಟ್ಟು ಸುಮ್ಮನೆ ಅದೊಂದಿಷ್ಟು ಎಲ್ಲೋ ಕೂತ್ಕೊಂಡು ನೋಡುದು, ಅದಕ್ಕಿಷ್ಟು ಕಮೆಂಟ್ ಬರ್ದು ಹಾಕೋದು, ಅದು ಸರಿಯಾಗಿ ನಿಮ್ ಕೈ ಜೋಡಿಸು ಇದ್ದಾರೆ ಅದೊಂದು ಮಾಡಬೇಡಿ ಅಂತ ದಯವಿಟ್ಟು ಕೇಳ್ಕೊಳ್ಳೋದು, ಕೈ ಮುಗಿದು ಆತರ ಮಾಡ್ಬಾರ್ದು ಮಾಡ್ಬಾರ್ದು ಬಂದ್ ಹೇಳ್ಬೋದಲ್ಲ. ಖಂಡಿತ ತಪ್ಪಿಗೆ ನನ್ನ ತಪ್ಪರ್ ನನ್ನ ಹತ್ರ ಬಂದ್ ಹೇಳ್ಬೋದು. ಅದು ಖಂಡಿತ ನಿಮ್ ತಪ್ಪರ್ ನಿಮ್ಗೆ ಹೇಳೋದು. ಹೌದು, ಫೋನ್ ಮಾಡಿ ಖುಷಿ ಹೆಗ್ಲ ಮೇಲೆ ಕೈ ಹಾಕಿ ತಟ್ಟಿ ಕಳಿಸ್ತೇವೆ. ಈಗ ಯಾವ ಕಲಾವಿದ್ರ ಕೇಳಿದ್ರೆ ನಂಬರ್ ಸಿಗ್ತದೆ, ಫೋನ್ ನಂಬರ್ ಆಟ ಆಗುವ ಚೌಕಿ ಬರ್ಬೋದಲ್ಲ. ಚೌಕಿ ಬಂದು ಹೇಳಿ ಆಟ ನೋಡ್ಲಿಕ್ಕೆ ಬಂದು ನೀವು ಮೊನ್ನೆ ಇಂಥದ್ದು ಮಾಡಿದ್ದೀರಿ ನಮ್ಗೆ ಖುಷಿ ಆಗ್ಲಿಲ್ಲ, ಹಾಗೆ ಮಾಡ್ಬೇಡಿ ಮರ ಅಂತ ಪ್ರೀತಿಯಿಂದ ಕೇಳ್ತೇನೆ. ಖಂಡಿತ ಅಲ್ವಾ? ಖಂಡಿತ. ಅದು ನನಗಂತಲ್ಲ, ಯಾವ ಕಲಾವಿದ್ರು ಮಾಡಬಾರ್ದು, ಯಾರಿಗೂ ಮಾಡಬಾರ್ದು. ಮತ್ತೆ ಅದು ಫೇಸ್ಬುಕ್ ನೋಡುವಂತ ಕಲಾವಿದ್ರು ಬಹಳ ಕಮ್ಮಿ. ಈಗ ಅಲ್ಲಿ ಏನೇನೋ ನಡೀತಿರ್ತಿ ನಿಮ್ಗೆ ಗೊತ್ತಾಗುದಿಲ್ಲ. ಅಲ್ಲಿ ನಿಮ್ಗೆ ಅಲ್ಲ, ನನಗೆ ಬೇರೆಯವ್ರು ಹೇಳದ್ಮೇಲೆ ನಂಗೆ ಗೊತ್ತಾದ್ದು ಅಂತ. ಇದು ನಾನು ಅದನ್ನ ಫೇಸ್ಬುಕ್ ಅಲ್ಲಿ ನೋಡುವವನೇ ಅಲ್ಲ. ಅದೇ ತುಂಬಾ ಅನಿವಾರ್ಯ ಕೆಲವು ವಾಟ್ಸ್ಆಪ್ ನೋಡ್ತೇನೆ ಅಂತ ಕೇಳಿದೆ. ಎಲ್ಲ ಈಗ ನಮ್ಮ ಮೇಳದೊಂದು ಗ್ರೂಪ್ ಅಂತ ಇರ್ತದೆ. ಈಗ ನೀವು ಒಂದು ವಾಟ್ಸ್ಆಪ್ ಅಲ್ಲಿ ಮೊನ್ನೆ ನನ್ನ ನಂಬರ್ ಸಿಗದೆ ವಾಟ್ಸ್ಆಪ್ ಕಳ್ಸಿದ್ದೀರಿ, ನಾನು ಬರ್ಬೋದಾ ಸರ್ ಅಂತ ಹೇಳಿ. ಅದಕ್ಕೆ ನಾನು ಅದನ್ನ ವಾಯ್ಸ್ ಮೆಸೇಜ್ ಅಂತ ಕೂಡಲೇ ಹೀಗೆ ನನ್ಗೆ ಬರ್ಲಿಕ್ಕೆ ಬರುದಿಲ್ಲ, ಅದು ಒತ್ಕೊಂಡು ಹೇಳುದು ನನ್ನ ಬಾಯಲ್ಲಿ. ಕಷ್ಟ ಆಗ್ತದೆ, ಕಷ್ಟ ಆಗ್ತದೆ. ಹೌದು, ಕಷ್ಟ. ಹೌದು, ಓದ್ತೀರಿ? ಸ್ವಲ್ಪ ಓದ್ತೇನೆ. ಅಂದ್ರೆ ಅದು 4ನೇ ಕ್ಲಾಸಿಗೆ ಬಿಟ್ಟದ್ದು ಅಲ್ಲ. ಅಲ್ಲ, ಬದುಕಲಿಕ್ಕೆ ಸಾಕು. ನೀವು ಹೆಸರು ಮಾಡಿದ್ರಲ್ಲ ಸರ್, ರಾಜ್ಕುಮಾರ್ ಕಲ್ತು 1ನೇ ಕ್ಲಾಸ್ ಅಲ್ಲ, ಡಾಕ್ಟರ್ ರಾಜ್ಕುಮಾರ್. ಮತ್ತೆ ಗಗನ ತಾರೆಗಳ ವಿಷಯ ಮಾತಾಡೋಷ್ಟು ಯೋಗ್ಯತೆ ನಮ್ಗಿಲ್ಲ. ಹಾಗೆಲ್ಲ ಹೇಳಿದ್ರು. ಅವರು ಕಲ್ತು 1ನೇ ಕ್ಲಾಸ್ ಅಂದ್ರೆ ಅವರೆಲ್ಲ ಮಾದರಿ ನಮ್ಗೆ. ಕಲಿಯದವ್ರಿಗೆ ಕಲ್ತವ್ರಲ್ಲೇ ಇರ್ತಂತಿಲ್ಲ, ಕಲಿಯದವರು ಕೂಡ ಹೆಸರು ಮಾಡಿದಾರೆ, ತುಂಬಾ ಜನ ಮಾಡಿದ್ದಾರೆ. ಹೌದು, ಆದ್ರೆ ಅದು ನಿಮ್ಮ ಆಗಿನ ಪರಿಸ್ಥಿತಿ ಹಾಗಿತ್ತು, ಹಾಗೆ ಹೋದ್ರಿ. ಅವಾಗಂದ್ರೆ 7 ಜನ ಮಕ್ಕಳನ್ನ ಸಾಕಿ ಬೆಳೆಸಿ ಕಷ್ಟ ಕಳಿಸುವುದೇ ಕಷ್ಟ. ಒಂದೇ ಅವಾಗ ಕಮಲೇಶ್ವರಿ ಶಾಲೆ ಇರುವುದು 7ನೇ ಕ್ಲಾಸ್ ಸರಿ ಅಷ್ಟೇ, ಮಾತ್ರ ಅಷ್ಟಾದ್ರೂ ಓದು ಅಂತ ಅಷ್ಟೇ ಮನೆಯವರದ್ದು. ಅವಾಗ ನಾವು ಕಷ್ಟಪಟ್ಟು ನಾವು ಕೂಲಿ ಕೆಲಸವನ್ನ ಮಾಡ್ಕೊಂಡು ಬಂದವರು ಒಂದು ಚಟಿ ತಂದು ಹಾಕ್ತದೆ ನನಗೆ. 7ನೇ ತರಗತಿ ಮಾಡ್ಕೊಂಡ್ರೆ ಮಾಡಕ್ ಹೋಗಟ್ಟಿಲ್ಲ. ಅವ ನಮ್ಗದು ಅಷ್ಟೊತ್ತಿನ ನಮ್ಗದು ಇದು ಆಟದ ಚಟ ಚಟ ಮತ್ತೆ ಅಲ್ಲ, ಚಟ ಅನ್ನೋದಕ್ಕಿಂತ ನಮ್ಗೆ ಅದೃಷ್ಟ. ಈಗ ಅದು ಒಳ್ಳೆ ಯೋಗ ಯೋಗ ನಾವು ನೋಡಿ ಹುಡ್ಕೊಂಡು ಬಂದ್ವಿ. ಅದೇ ಎಷ್ಟೋ ಜನ ಬಂದಿದ್ದಾರೆ ನಿಮ್ಮ ಹುಡ್ಕೊಂಡು. ಸರ್, ನಿಮ್ಮ ಈ ಸಾಧನೆಯ ಪಯಣವನ್ನು ಇಲ್ಲಿಗೆ ನಿಲ್ಲಿಸೋಣ ಸರ್. ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದಿನ ಹಾದಿಯ ಬಗ್ಗೆ ತಿಳಿಯೋಣ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಜನಪ್ರಿಯ ಹಾಸ್ಯಗಾರ ರವೀಂದ್ರ ದೇವಾಡಿಗ ಸರ್ ಅವರ ಪೆರಡೂರು ಮೇಳದ ಪಯಣ. 28 ವರ್ಷಗಳ ಒಂದು ಪಯಣ ಸುಲಭದ ವಿಷಯ ಅಲ್ಲ. ಮುಂದಿನ ಎಪಿಸೋಡ್ ಅಲ್ಲಿ ಅವರ ಮುಂದಿನ ಪಯಣ ಏನಾಗಿತ್ತು ಅನ್ನೋದನ್ನ ನಿಮ್ಗೆ ತಿಳಿಸ್ಲಿಕ್ಕಿದ್ದೇವೆ. ಹಾಗೆ ವೀಕ್ಷಿಸಿ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.